ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ವಾಹನಗಳಿಂದ ಹೊರಸೂಸುವ ಅನಿಲ ಯಾವುದು? ಆಪ್ಷನ್ ಸಿ ಹೈಡ್ರೋಜನ್, ಬಿ ಕಾರ್ಬನ್ ಮೊನಾಕ್ಸೈಡ್, ಸಿ ಆಕ್ಸಿಜನ್, ಡಿ ಹೀಲಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್. ವಾಹನಗಳಿಂದ ಹೊರಸೂಸುವ ಅನಿಲ ಕಾರ್ಬನ್ ಮೊನಾಕ್ಸೈಡ್. ಎರಡನೇ ಪ್ರಶ್ನೆ. ಪ್ರಪಂಚದಲ್ಲಿ ತರಕಾರಿ ಬೆಳೆಯುವುದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಸಿ 2ನೇ ಸ್ಥಾನ, ಬಿ 3ನೇ ಸ್ಥಾನ, ಸಿ 5ನೇ ಸ್ಥಾನ, ಡಿ 10ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಎ 2ನೇ ಸ್ಥಾನ. ತರಕಾರಿ ಬೆಳೆಯುವುದರಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಮೂರನೇ ಪ್ರಶ್ನೆ. ಇದ್ದಕ್ಕಿದ್ದಂತೆ ತಲೆ ಕೂದಲು ಉದುರಲು ಕಾರಣವೇನು? ಆಪ್ಷನ್ ಸಿ ಬಿಸಿಲಿನ ಕೊರತೆ, ಬಿ ನಿರ್ಜಲೀಕರಣ, ಸಿ ರಕ್ತದ ಕೊರತೆ, ಡಿ ವಿಟಮಿನ್ಸ್ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತದ ಕೊರತೆ. ನಮ್ಮ ದೇಹದಲ್ಲಿ ರಕ್ತದ ಕೊರತೆಯಿಂದ ಕೂದಲು ಉದುರಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದಂತೆ ವಿಪರೀತ ಕೂದಲು ಉದುರಿದರೆ ದೇಹದಲ್ಲಿ ರಕ್ತದ ಕೊರತೆ ಇದೆ ಎಂದು ಸೂಚಿಸುತ್ತದೆ ಹಾಗೂ ಬಾಯಿಯಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ನಾಲ್ಕನೇ ಪ್ರಶ್ನೆ. ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಯಾವ ದೇಶಕ್ಕೆ ಸೇರಿದ್ದು? ಆಪ್ಷನ್ ಸಿ ಜರ್ಮನಿ, ಬಿ ಇಟಲಿ, ಸಿ ಅಮೆರಿಕ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಭಾರತ ದೇಶಕ್ಕೆ ಸೇರಿದ್ದು. ಐದನೇ ಪ್ರಶ್ನೆ. ಪ್ರತಿದಿನ ಹಾಲು ಕುಡಿದು ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ಗಾಢ ನಿದ್ದೆ, ಬಿ ಶಕ್ತಿ ವೃದ್ಧಿ, ಸಿ ಬಲಿಷ್ಠ ಮೂಳೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಪ್ರತಿದಿನ 1 ಲೋಟ ಹಾಲು ಕುಡಿದು ಮಲಗುವುದರಿಂದ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹೃದಯದ ಬಡಿತ ಕೂಡ ಅಚ್ಚುಕಟ್ಟಾಗಿರುತ್ತದೆ. ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಹಾಲಿನ ಜೊತೆ ನೀವು ಸೇವನೆ ಮಾಡಿದ ಇತರ ಆಹಾರ ಪದಾರ್ಥಗಳು ಸಹ ಬಹಳ ಬೇಗನೆ ಜೀರ್ಣವಾಗುತ್ತದೆ. ಹಾಲು ಕುಡಿದರೆ ನಿದ್ರೆಯ ಮಂಪರು ಬರುತ್ತದೆ. ನಿಮ್ಮ ಮೆದುಳಿನ ಭಾಗದಿಂದ ಸೆರೋಟಿನಿಯನ್ ಎಂಬ ಹಾರ್ಮೋನ್ ಉತ್ತೇಜಿಸಿ ನೀವು ನಿದ್ರೆ ಮಾಡುವಂತೆ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಮಾಂಸಖಂಡಗಳ ಬೆಳವಣಿಗೆಯಾಗಬೇಕೆಂದರೆ ರಾತ್ರಿ ಸಮಯದಲ್ಲಿ 1 ಲೋಟ ಹಾಲು ಕುಡಿದು ಮಲಗುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಆರನೇ ಪ್ರಶ್ನೆ. ವಿಶ್ವದ ಅತ್ಯಂತ ಭಾರವಾದ ಹಾವು ಯಾವುದು? ಆಪ್ಷನ್ ಸಿ ಅನಕೊಂಡ, ಬಿ ಹೆಬ್ಬಾವು, ಸಿ ಕಿಂಗ್ ಕೋಬ್ರಾ, ಡಿ ಕೇರೆ ಹಾವು. ಸರಿಯಾದ ಉತ್ತರ ಆಪ್ಷನ್ ಎ ಅನಕೊಂಡ. ವಿಶ್ವದ ಅತ್ಯಂತ ಭಾರವಾದ ಹಾವು ಅನಕೊಂಡ. ಏಳನೇ ಪ್ರಶ್ನೆ. ಯಾವ ಎಲೆಯ ರಸವನ್ನು ತೆಂಗಿನ ಎಣ್ಣೆ ಬೆರೆಸಿ ಹಚ್ಚಿದರೆ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತದೆ? ಆಪ್ಷನ್ ಸಿ ಬೇವಿನ ಎಲೆ, ಬಿ ಪುದೀನಾ ಎಲೆ, ಸಿ ಶತಾವರಿ, ಡಿ ಒಂದೆಲಗ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನಾ ಎಲೆ. ಪುದೀನಾ ಎಣ್ಣೆ ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಪುದೀನಾ ಎಣ್ಣೆಯನ್ನು ಕೂದಲು ಉದುರುವಿಕೆಗೆ ಪರಿಹಾರವಾಗಿ ಬಳಸುತ್ತಾರೆ. ಪುದೀನಾ ಸಾರಭೂತ ತೈಲದಲ್ಲಿರುವ ಮೆಂಥಾಲ್ ವಾಸಡಿಲೀಟರ್ ಆಗಿರುವುದರಿಂದ ರಕ್ತದ ಹರಿವನ್ನು ಸುಧಾರಿಸುತ್ತದೆ. ಕೂದಲ ಕಿರುಚೀಲಗಳಿಗೆ ರಕ್ತದ ಹರಿವು ಹೆಚ್ಚಾಗುವುದರಿಂದ ಕೂದಲು ಉದುರುವುದನ್ನು ತಡೆಯುತ್ತದೆ ಮತ್ತು ಹೆಚ್ಚು ಸಮಯದವರೆಗೂ ಕೂದಲು ಬೆಳ್ಳಗಾಗದಂತೆ ತಡೆಯುತ್ತದೆ. ಎಂಟನೇ ಪ್ರಶ್ನೆ. ತಾಟಿಮಂಜಲುಗಳನ್ನು ತಿನ್ನುವುದು ಯಾವ ಅಂಗದ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಸಿ ಹೃದಯ, ಬಿ ಕಣ್ಣು, ಸಿ ಲಿವರ್, ಡಿ ಮೆದುಳು.
ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್. ಇದರಲ್ಲಿ ವಿಟಮಿನ್ ಬಿ7, ವಿಟಮಿನ್ ಕೆ, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕಬ್ಬಿಣ ಮುಂತಾದ ಪೋಷಕಾಂಶಗಳನ್ನು ಇದು ಹೊಂದಿದೆ. ಇದು ಲಿವರ್ಗೆ ಸಂಬಂಧಿಸಿದ ಕಾಯಿಲೆಯನ್ನು ಹೋಗಲಾಡಿಸುತ್ತದೆ. ಅದಲ್ಲದೆ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯಕ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸಲು ಇದು ತುಂಬಾ ಸಹಾಯಕ. 9ನೇ ಪ್ರಶ್ನೆ. ಯಾವ ವಸ್ತುವನ್ನು ನೆಲಕ್ಕೆ ಚೆಲ್ಲುವುದರಿಂದ ಬಡತನ ಬರುತ್ತದೆ? ಆಪ್ಷನ್ಸ್ ಎ ಜೀರಿಗೆ, ಬಿ ಅರಶಿನ, ಸಿ ಸಾಸಿವೆ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ಉಪ್ಪನ್ನು ನೆಲಕ್ಕೆ ಚೆಲ್ಲುವುದರಿಂದ ಬಡತನ ಬರುತ್ತದೆ. 10ನೇ ಪ್ರಶ್ನೆ. ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಸ್ ಎ ಯಮುನಾ, ಬಿ ತುಂಗಭದ್ರಾ, ಸಿ ಕಾವೇರಿ, ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಬಿ ತುಂಗಭದ್ರಾ. ಹಂಪಿ ನಗರವು ತುಂಗಭದ್ರಾ ನದಿಯ ದಡದಲ್ಲಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಜಗತ್ತು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.